ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಗೆ ಸ್ವಾಗತ. ಸೊ ನಮ್ಮ ಒಂದು ಚಾನಲ್ಗೆ ಅವಸರವಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ರೀಸೆಂಟ್ ಆಗಿ ಒಂದು ಚಾಲ್ತಿಯಲ್ಲಿ ಇರ್ತಕ್ಕಂತ ನೋಟಿಫಿಕೇಶನ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸೊ ಏನಪ್ಪಾ ಅಂತಂದ್ರೆ, ಸೊ ಇವಾಗ ಗೌರ್ಮೆಂಟ್ ಕಡೆಯಿಂದ ಹೈರ್ ಆಗಿರ್ತಕ್ಕಂತ ಒಂದಿಷ್ಟು ನೋಟಿಫಿಕೇಶನ್ ಆಗಿರ್ತವೆ. ಸೊ ಅವುಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ನಾನು ಇಲ್ಲಿ ಇಂಪಾರ್ಟೆಂಟ್ ಇರ್ತಕ್ಕಂತ ಗೌರ್ಮೆಂಟ್ ಜಾಬ್ಸ್ ನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಯಾರಿಗೆಲ್ಲ ಒಂದು ಒಂದೇ ಕಂಪ್ಲೀಟ್ ಅಂತ ವಿಡಿಯೋದಲ್ಲಿ ಯಾವ ಅಪ್ಲಿಕೇಶನ್ಗಳು ಇವಾಗ ಚಾಲ್ತಿಯಲ್ಲಿ ಇದೆ ಅಂತ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸೊ ಅದಲ್ಲದೆ ಅಪ್ಕಮಿಂಗ್ ಒಂದು 2 ಎಕ್ಸಾಮ್ ನೋಟಿಫಿಕೇಶನ್ ಬಗ್ಗೆ ಕೂಡ ಇಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಆಗಿ ನೋಡೋದಪ್ಪ ಅಂತಂದ್ರೆ SSC CGL ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ CGL ಬಂದು ಇವಾಗ ಆಲ್ರೆಡಿ 1 ಮಂತ್ ಕೂಡ ಆಯ್ತು ನೋಟಿಫಿಕೇಶನ್ ಔಟ್ ಆಗಿ. ಯಾರೆಲ್ಲ ಇನ್ನೂ ಕೂಡ ಅಪ್ಲೈ ಮಾಡಿಲ್ಲ ದಯವಿಟ್ಟು ಅಪ್ಲೈ ಮಾಡಿ. ಗ್ರಾಜುಯೇಷನ್ ಆಗಿರ್ತಕ್ಕಂಥವ್ರಿಗೆ ಮಾತ್ರ ಈ CGL ನ ನೋಟಿಫಿಕೇಶನ್ ಅಪ್ಲೈ ಆಗುತ್ತೆ. ಗ್ರಾಜುಯೇಟ್ ಆಗಿರ್ತಕ್ಕಂಥವ್ರು ಅಪ್ಲೈ ಮಾಡಬಹುದು. ಸೊ ನಾಳೆಲ್ಲ ನಾಡಿದೆ ಅಂದ್ರೆ 4ನೇ ತಾರೀಕು ಜುಲೈ 4ನೇ ತಾರೀಕು ಲಾಸ್ಟ್ ಡೇಟ್ ಆಗುತ್ತೆ. ದಯವಿಟ್ಟು ಅದನ್ನ ಅಪ್ಲೈ ಮಾಡ್ಕೊಳ್ಳಿ. ಸೊ ಇದಾದ ನಂತರ ಇನ್ನು SSC ಅಲ್ಲೇ ಹೇಳೋದಂತಪ್ಪ ಅಂತಂದ್ರೆ CHSL ಮತ್ತು ಮಲ್ಟಿ ಟಾಸ್ಕಿಂಗ್ ಆಗಿರ್ಬೋದು. ಅದಲ್ಲದೆ ಇವತ್ತು JE ಪೋಸ್ಟ್ ಗೆ ಹೈರಿಂಗ್ ಆಗ್ತಾ ಇದೆ, ಜೂನಿಯರ್ ಇಂಜಿನಿಯರಿಂಗ್ ಗೆ ಹೈರಿಂಗ್ ಆಗ್ತಾ ಇದೆ. ಇದು ಬಂದು ಡಿಪ್ಲೊಮಾ ಮತ್ತು ಸಿವಿಲ್ ಇಂಜಿನಿಯರಿಂಗ್ ಮಾಡಿರ್ತಕ್ಕಂಥವ್ರು ಮಾತ್ರ ಇಲ್ಲಿ ಅಪ್ಲೈ ಮಾಡಬಹುದು. ಇನ್ನು CHSL ಮತ್ತು ಮಲ್ಟಿ ಟಾಸ್ಕಿಂಗ್ ಮತ್ತು SLC PUC ಆಗಿರ್ತಕ್ಕಂಥವ್ರು ಅಪ್ಲೈ ಮಾಡಬಹುದು. ಇದಾದ ನಂತರ ಇನ್ನು ಪ್ರೈವೇಟ್ ಬ್ಯಾಂಕ್ ಸೆಕ್ಟರ್ ನಲ್ಲಿ ನೋಡೋದಂತಪ್ಪ ಅಂತಂದ್ರೆ IBPS ಕಡೆಯಿಂದ ಒಂದು ಹೈರಿಂಗ್ ಆಗ್ತಾ ಇದೆ. ಸೊ ಅದಲ್ಲದೆ SBI ಕಡೆಯಿಂದ PO ಪೋಸ್ಟ್ ಕೂಡ ಹೈರಿಂಗ್ ಆಗ್ತಾ ಇದೆ. IBPS ನಲ್ಲಿ 5,000ಕ್ಕೂ ಅಧಿಕ ಪೋಸ್ಟ್ಗಳು ಕೂಡ ಇಲ್ಲಿ ಹೈರಿಂಗ್ ಆಗ್ತಾ ಇರೋದ್ರಿಂದ ದಯವಿಟ್ಟು ಅಲ್ಲಿ ಕೂಡ ನೀವು ಅಪ್ಲೈ ಮಾಡ್ಕೊಳ್ಳಿ. ಸೊ ಇದಾದ ನಂತರ ಇನ್ನು UPSC ಕಡೆಯಿಂದ 1-2 ಪೋಸ್ಟ್ಗೆ ಹೈರಿಂಗ್ ಆಗ್ತಾ ಇದೆ. ಸೊ 462 ಪೋಸ್ಟ್ಗಳಿವೆ. ಅಸಿಸ್ಟೆಂಟ್ ಎಡಿಟರ್ ಆಗಿರ್ಬೋದು ಮತ್ತು ಅಸಿಸ್ಟೆಂಟ್ ಕೆಮಿಸ್ಟ್ ಆಗಿರ್ಬೋದು. ಸೊ ಅಬೋ 30 ಆಗಿರ್ತಕ್ಕಂಥವ್ರು ಮಾತ್ರ ಇಲ್ಲಿ ಅಪ್ಲೈ ಮಾಡಬಹುದು. ಹಾಗೇನೆ ಕ್ವಾಲಿಫಿಕೇಶನ್ ಏನಪ್ಪಾ ಅಂತಂದ್ರೆ ಎನಿ ಗ್ರಾಜುಯೇಟ್ ಆಗಿರ್ತಕ್ಕಂಥವ್ರು ಅಪ್ಲೈ ಮಾಡಬಹುದು. ಸೊ ಏಜ್ ನ ನೋಡ್ಕೊಳ್ಳಿ, ಅಬೋ 30 ಆಗಿರ್ತಕ್ಕಂಥವ್ರು ಮತ್ತು ಬಿಲೋ 45 ಇರ್ತಕ್ಕಂಥವ್ರು ಅಪ್ಲೈ ಮಾಡಬಹುದು. ಸೊ ಇದಾದ ನಂತರ ಇನ್ನು RRB ನಲ್ಲಿ ಟೆಕ್ನಿಷಿಯನ್ ಪೋಸ್ಟ್ ಗೆ ಕೂಡ ಹೈರಿಂಗ್ ಆಗ್ತಾ ಇದೆ. ಆ ಒಂದು ಪೋಸ್ಟ್ ಕೂಡ ನೀವು ಅಪ್ಲೈ ಮಾಡಬಹುದು. ಸೊ ಅಲ್ಲಿ ನೋಡೋದಪ್ಪ ಅಂದ್ರೆ BE ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು ಅಂಡ್ BTech ಆಗಿರ್ಬೋದು. ಸೊ ಈ ತರ ಒಂದು ಏನು ಟೆಕ್ನಿಕಲ್ ಕೋರ್ಸ್ ಯಾರು ಮಾಡಿರ್ತೀರಿ ಅವರು ಕೂಡ ಅಲ್ಲಿ ಅಪ್ಲೈ ಮಾಡಬಹುದು. ಸೊ ಇನ್ನು ಇವು ಅಪ್ಲಿಕೇಶನ್ ಗಳು ಇವಾಗ ಚಾಲ್ತಿಯಲ್ಲಿ ಇದೆ. ಹಾಗೆ ಲಾಸ್ಟ್ ಡೇಟ್ ಕೂಡ ಜುಲೈ ಮಂತ್ ಅಲ್ಲಿ ಇರೋದ್ರಿಂದ ಖಂಡಿತವಾಗ್ಲೂ ಇವೆಲ್ಲ ಪೋಸ್ಟ್ ಕೂಡ ನೀವು ಅಪ್ಲೈ ಮಾಡ್ಕೊಳ್ಳಿ. ಸೊ ಇದಾದ ನಂತರ ನೆಕ್ಸ್ಟ್ ಹೇಳೋದಪ್ಪ ಅಂತಂದ್ರೆ ಇನ್ನೂ ಕೂಡ ಹಲವಾರು ಜಾಬ್ ಗಳಿವೆ. ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು ಅಥವಾ ಕಂಪನಿ ಕಡೆಗಳಿಂದಾಗಿರ್ಬೋದು. SLC PUC ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು, ಗ್ರಾಜುಯೇಷನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಲ್ಲಾ ರೀತಿಯಾದಂತಹ ಜಾಬ್ಸ್ ಗಳು ಕೂಡ ಇವೆ. ಸೊ ಗೌರ್ಮೆಂಟ್ ಜಾಬ್ಸ್ ಗಳು ಕೂಡ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಇನ್ನು ಪ್ರೈವೇಟ್ ಸೆಕ್ಟರ್ ನಲ್ಲಿ ಆಗಿರ್ಬೋದು ಅಥವಾ ಇನ್ನು ಹಲವಾರು ಗೌರ್ಮೆಂಟ್ ಜಾಬ್ ಗಳು ಕೂಡ ಇವೆ. ಸೊ ಸಣ್ಣ ಸಣ್ಣ ಪೋಸ್ಟ್ ಗಳಿಗೆ ಕೂಡ ಕರೆದಿರ್ತಾರೆ. ಹಾಗೇನೆ ಕಡಿಮೆ ಪೋಸ್ಟ್ ಗಳು ಇರೋದ್ರಿಂದ ಅದು ನಿಮಗೆ ಗೊತ್ತಾಗಿರೋದಿಲ್ಲ. ಸೊ ಯಾರಿಗೆಲ್ಲ ಜಾಬ್ ನೀಡಿದೆ ಅವರೆಲ್ಲ ಕೂಡ ವಾಟ್ಸ್ಆಪ್ ನಲ್ಲಿ ನಮಗೆ ಹಾಯ್ ಅಂತ ಮೆಸೇಜ್ ಹಾಕಿ, ಇಲ್ಲ ಅಂತಂದ್ರೆ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಕೂಡ ನಮ್ಮನ್ನು ಫಾಲೋ ಮಾಡ್ಕೊಂಡು DM ಮಾಡ್ಕೋಬಹುದು. ಸೊ ಇದಲ್ಲದೆ ಇವಾಗ ಅಪ್ಕಮಿಂಗ್ ಅಲ್ಲಿ ಬರ್ತಕ್ಕಂಥ 1-2 ನೋಟಿಫಿಕೇಶನ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. SSC ಕಡೆಯಿಂದ CPO ನಲ್ಲಿ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ನೋಟಿಫಿಕೇಶನ್ ಆಗುತ್ತೆ. ಜುಲೈ ಮಂತ್ ಎಂಡ್ಗೆ ಅದು ಖಂಡಿತವಾಗ್ಲೂ ನೋಟಿಫಿಕೇಶನ್ ಔಟ್ ಆಗುತ್ತೆ. ಸೊ ಇದಲ್ಲದೆ ಇನ್ನು ಏನಪ್ಪಾ ಅಂತಂದ್ರೆ ಇಂಡಿಯನ್ ಏರ್ ಫೋರ್ಸ್ ನಲ್ಲಿ, ಸೊ ಇಂಡಿಯನ್ ಏರ್ ಫೋರ್ಸ್ ಕಡೆಯಿಂದ 11ನೇ ತಾರೀಕು ಇದೇ ಬರ್ತಕ್ಕಂಥ ಜುಲೈ 11ನೇ ತಾರೀಕು ನೋಟಿಫಿಕೇಶನ್ ಬರುತ್ತೆ. ಸೊ ಅಲ್ಲಿ ಬಿಲೋ 21 ಇರ್ತಕ್ಕಂಥವ್ರು ಅಪ್ಲೈ ಮಾಡ್ಕೋಬಹುದು. ಇನ್ನು ಹಲವಾರು ಜಾಬ್ಸ್ ಗಳ ಬಗ್ಗೆ ಅಪ್ಡೇಟ್ ಇದೆ. ಸೊ ಆ ಒಂದು ವಿಡಿಯೋನ ಪರ್ಟಿಕ್ಯುಲರ್ ಆಗಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಈಗೆಲ್ಲ ಒಂದು ಜಾಬ್ ಗಳಿಗೆ ಅಪ್ಲೈ ಮಾಡ್ತಕ್ಕಂಥ ಒಂದು ಪರ್ಟಿಕ್ಯುಲರ್ ವಿಡಿಯೋ ಬೇಕಪ್ಪ ಅಂತಂದ್ರೆ ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ. ಖಂಡಿತವಾಗ್ಲೂ ಅಪ್ಲೈ ಮಾಡ್ತಕ್ಕಂಥ ಒಂದು ಸ್ಟೆಪ್ ಬೈ ಸ್ಟೆಪ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.